ಇದೊಂದು ಕೇಸ್ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ದೆಹಲಿ ಕಾಂಗ್ರೆಸ್ ಶಾಸಕ ತನ್ನ ಪ್ರೇಯಸಿಯನ್ನೇ ಕ್ರೂರವಾಗಿ ಕೊಂದಿದ್ದ. ಆದರೆ ಅದರ ಹಿಂದಿನ ಕಾರಣಗಳು, ನಂತರದ ಬೆಳವಣಿಗೆಗಳು ದೆಹಲಿ ಕಾಂಗ್ರೆಸ್ ಮಾತ್ರವಲ್ಲದೆ ಭಾರತದ ಕಾಂಗ್ರೆಸ್ ನಾಯಕರನ್ನೆಲ್ಲ ಶೇಕ್ ಮಾಡಿತ್ತು. ದೆಹಲಿ ಕಾಂಗ್ರೆಸ್ ಶಾಸಕ ಸುಶೀಲ್ ಶರ್ಮಾ 90ರಲ್ಲೇ ಒಳ್ಳೆ ರೇಸ್ನಲ್ಲಿದ್ದ ಲೀಡರ್ ಆಗಿದ್ದ. ದೆಹಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜನರಿಗೆ ಹತ್ತಿರವಾಗಿರೋ ನಾಯಕ ಅಂತ ಹೆಸರುವಾಸಿಯಾಗಿದ್ದ. ಯುವಕರು ಸುಶೀಲ್ ಭಯ್ಯ ಅಂತಾನೆ ಕರೀತಿದ್ರು. ಎಲೆಕ್ಷನ್ಗೆ ನಿಂತು ಗೆದ್ದು MLA ಕೂಡ ಆಗಿದ್ದ. ಪ್ರತಿದಿನ ಕ್ಷೇತ್ರದ ಜನರೊಂದಿಗೆ ಬೆರೆಯುತ್ತಿದ್ದ. ಜನರ ಸಮಸ್ಯೆಗಳ ಬಗ್ಗೆ ತುಂಬಾ ಸಕ್ರಿಯನಾಗಿ ಕೆಲಸ ಮಾಡ್ತಿದ್ದ. ಸುಶೀಲ್ ಶರ್ಮಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಟೈಮಲ್ಲೇ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ನೈನಾ ಆಗ ತಾನೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ಲು. ಇವಳ ಅಂದ ಮತ್ತು ವಾಕ್ಚಾತುರ್ಯ ದೆಹಲಿಯಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಅವಳಿಗೆ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆ ಪರಿಚಯವೂ ಇತ್ತು. MLA ಆಗ್ಬೇಕು ಅಂತ ಪ್ರಯತ್ನವನ್ನು ನಡೆಸಿದ್ಲು. ಆದ್ರೆ ರೇಸ್ನಲ್ಲಿ ಸೀನಿಯರ್ ಲೀಡರ್ಗಳಿದ್ದ ಕಾರಣ ಸುಮ್ಮನಾಗಿದ್ಲು. ಅದೇ ಟೈಮ್ಗೆ ನೈನಾ ಸುಶೀಲ್ ಶರ್ಮಾಗೆ ಪರಿಚಯವಾಗಿದ್ಲು. ಅದು ಇವರಿಬ್ಬರನ್ನ ಹತ್ತಿರ ಸೇರುವಂತೆ ಮಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ರಾತ್ರಿಯಲ್ಲಿ ಸುಶೀಲ್ ಶರ್ಮಾ ಜೊತೆ ನೈನಾ ಏಕಾಂತವಾಗಿ ಮಾತನಾಡೋಕೆ ಅಂತಾನೆ ಕಾದು ಕೂತಿರ್ತಿದ್ಲು. ರಾಜಕೀಯದಲ್ಲಿ ಆಗಷ್ಟೇ ಬೆಳೀತಿದ್ದ ಸುಶೀಲ್ ಹತ್ರ ಮಾರುತಿ ಕಾರು ಕೂಡ ಇತ್ತು. 90ರ ದಶಕದಲ್ಲೇ ಅದೇ ದೊಡ್ಡ ಐಷಾರಾಮಿ ಕಾರ್ ಆಗಿತ್ತು. ಪಾರ್ಟಿಯ ಸಭೆ ಮುಗಿದ ನಂತರ ಸುಶೀಲ್ ಒಬ್ಬಂಟಿಯಾಗಿ ಮನೆಗೆ ಹೋಗುವಾಗ ನೈನಾನ ಮನೆಯವರೆಗೂ ಬಿಡೋದಾಗಿ ಹೇಳಿ ಅವಳಿಗೆ ಲಿಫ್ಟ್ ಕೊಡ್ತಿದ್ದ. ಹೀಗೆ ಪ್ರಯಾಣವು ಇವರಿಬ್ಬರನ್ನ ಹತ್ತಿರ ಸೇರುವಂತೆ ಮಾಡಿತ್ತು. ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸೋಕೆ ಪ್ರಯತ್ನಿಸುವಾಗ್ಲೇ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ರು. ನೈನಾ ನೋಡೋಕೆ ತುಂಬಾನೇ ಸುಂದರವಾಗಿದ್ಲು. ಶಾಸಕನಾಗಿ ಗೆದ್ದ ನಂತರ ಸುಶೀಲ್ ಶರ್ಮಾ ವರ್ಚಸ್ಸು ಇನ್ನಷ್ಟು ಹೆಚ್ಚಾಗಿತ್ತು. ನೈನಾ ಕೂಡ ಅವನಿಗೆ ಇನ್ನಷ್ಟು ಹತ್ತಿರವಾಗಿದ್ಲು. ತಡರಾತ್ರಿವರೆಗೂ ಪಾರ್ಟಿ ಡಿನ್ನರ್ ಅಂತ ನಡೆಯುತ್ತಲೇ ಇತ್ತು. ಸುಶೀಲ್ ಶರ್ಮಾ ಒಂದು ಫ್ಲಾಟ್ನ ಖರೀದಿ ಮಾಡಿ ನೈನಾ ಜೊತೆ ಸಹಜೀವನ ನಡೆಸೋಕೆ ಶುರು ಮಾಡಿದ್ದ. ನೈನಾಗೆ ಕುಡಿಯೋ ಅಭ್ಯಾಸವಿತ್ತು. ಇದರಿಂದ ಇಬ್ರು ಸೇರಿ ಒಟ್ಟಿಗೆ ಕುಡಿದು ಎಂಜಾಯ್ ಮಾಡ್ತಿದ್ರು. ಇವರಿಬ್ರು ಕ್ಲೋಸ್ ಆಗ್ತಿದ್ದಂತೆ ನೈನಾ ಸುಶೀಲ್ನ ರಹಸ್ಯವಾಗಿ ಮದುವೆಯಾಗಿದ್ದಾಳೆ ಅಂತ ಎಲ್ಲೆಡೆ ಪ್ರಚಾರವಾಗಿತ್ತು. ಆದ್ರೆ ನಾವು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿದ್ದು ಇನ್ನು ಮದುವೆಯಾಗಿಲ್ಲ ಅಂತ ನೈನಾ ಹೇಳಿದ್ರು ಯಾರೊಬ್ಬರು ಕೇಳ್ತಾ ಇರ್ಲಿಲ್ಲ. ಹೀಗೆ 2 ವರ್ಷ ನೈನಾ ಸುಶೀಲ್ ಶರ್ಮಾ ಜೊತೆ ಮಂಚವನ್ನ ಹಂಚಿಕೊಂಡಿದ್ಲು. ಆದ್ರೆ 2 ವರ್ಷಗಳ ನಂತರ ಒಂದು ಪಾರ್ಟಿಯಲ್ಲಿ ನೈನಾಗೆ ಕರೀಂ ಅನ್ನೋ ವ್ಯಕ್ತಿ ಪರಿಚಯವಾಗಿದ್ದ. ವಾಸ್ತವವಾಗಿ ಕರೀಂ MLA ಆಗಿದ್ದ. ಸುಶೀಲ್ ಹೇಳಿದ ಹಾಗೆ ಕೇಳ್ತಿದ್ದ. ಅವನು ಆಗ ತಾನೇ ಪಕ್ಷದಲ್ಲಿ ಬೆಳೀತಿದ್ದ. ಅವನ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದ. ಜೊತೆಗೆ ಶ್ರೀಮಂತನೂ ಆಗಿದ್ದ. ಇದರಿಂದ ನೈನಾ ಅವನೊಂದಿಗೆ ಸದಾ ಮಾತನಾಡ್ತಾ ಕಾಲ ಕಳೀತಿದ್ಲು. ಪಕ್ಷದ ಕಚೇರಿಯಲ್ಲೂ ಸಹ ನೈನಾ ಕರೀಂ ಪಕ್ಕದಲ್ಲೇ ಕೂತು ಮಾತನಾಡ್ತಿದ್ಲು. ದಿನಗಳು ಕಳೆದಂತೆ ಇಬ್ರು ತಿರುಗಾಡೋಕೆ ಶುರು ಮಾಡಿದ್ರು. ಸುಶೀಲ್ ಶರ್ಮಾಗೆ ಈ ವಿಷಯ ಗೊತ್ತಾಗಿ ನೈನಾ ಮೇಲೆ ಅನುಮಾನಗೊಂಡಿದ್ದ. ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದ. ಆಗ ಕರೀಂ ನೈನಾ ಯಾವಾಗಲೂ ಏಕಾಂತವಾಗಿ ಭೇಟಿಯಾಗ್ತಾರೆ ಅಂತ ಅವನು ತಿಳ್ಕೊಂಡಿದ್ದ. ಆದ್ರೂ ಅವಳು ಪ್ರತಿದಿನ ಸುಶೀಲ್ ಮನೆಗೆ ಬರ್ತಿದ್ಲು. ಹೀಗೆ ಬರ್ತಿದ್ದವಳನ್ನ ಒಂದು ದಿನ ಸುಶೀಲ್ ಶರ್ಮಾ ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಅಂತ ಕೇಳಿದ್ದ. ಆಗ ನೈನಾ ಸುಶೀಲ್ಗೆ ಬೈದು ನಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧವಿಲ್ಲ, ನಾವಿಬ್ರು ಒಳ್ಳೆ ಸ್ನೇಹಿತರಷ್ಟೇ ಅಂತ ಹೇಳಿದ್ಲು. ಇದರಿಂದ ಕೆಲವು ದಿನಗಳವರೆಗೂ ಸುಮ್ಮನಿದ್ದ ಸುಶೀಲ್ ಶರ್ಮಾ ಇವಳ ನಡವಳಿಕೆಯನ್ನ ಗಮನಿಸುತ್ತಲೇ ಇದ್ದ. ದಿನಗಳು ಕಳೆದಂತೆಲ್ಲ ಸುಶೀಲ್ಗೆ ನೈನಾ ಮೇಲೆ ಅನುಮಾನ ಹೆಚ್ಚಾಗ್ತಾ ಹೋಯ್ತೆ ಹೊರತು ಕಡಿಮೆಯಾಗಿರ್ಲಿಲ್ಲ. ಇದರಿಂದ ಹಲವು ಸಲ ಸುಶೀಲ್ ಈ ವಿಷಯದ ಬಗ್ಗೆ ನೇರವಾಗಿ ಅಲ್ಲದಿದ್ರು ಪರೋಕ್ಷವಾಗಿ ನೈನಾನ ಕೇಳಿದ್ದ. ಯಾಕಂದ್ರೆ ಸುಶೀಲ್ ನೈನಾ ಮೇಲೆ ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ. ಅವಳನ್ನ ಬಿಟ್ಟು ಬೇರೆ ಮಹಿಳೆಯನ್ನ ಇಷ್ಟಪಡದಷ್ಟು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ. MLA ಆಗಿ ಪಾರ್ಟಿ ಕೆಲಸ ಮಾಡೋ ಬದಲು ನೈನಾ ಕರೀಂ ಜೊತೆ ಏನ್ ಮಾಡ್ತಾ ಇರ್ತಾಳೆ ಅಂತ ಹೆಚ್ಚು ತಲೆ ಕೆಡಿಸಿಕೊಳ್ತಿದ್ದ. ಇದರಿಂದ ಪ್ರತಿದಿನ ಕಂಠಪೂರ್ತಿ ಕುಡಿದು ಮಲಗಿ ಬಿಡ್ತಿದ್ದ. ಅದಕ್ಕೂ ಮೊದಲು ವೀಕೆಂಡ್ ನಲ್ಲಿ ಪಾರ್ಟಿ ಇದ್ದಾಗ ಮಾತ್ರ ಕುಡಿಯುತ್ತಿದ್ದವನು ನೈನಾ ನವರಂಗಿ ಆಟಗಳಿಂದ ದಿನ ಕುಡಿಯೋಕೆ ಶುರು ಮಾಡಿದ್ದ. ಆದ್ರೂ ಪಕ್ಷದ ಹಿರಿಯರು ಯಾವಾಗ ಕಾಲ್ ಮಾಡ್ತಾರೋ ಅಂತ ಅಲರ್ಟ್ ಆಗಿರ್ತಿದ್ದ. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ್ರೆ ಸಚಿವನಾಗೋ ಆಸೆಯನ್ನ ಸುಶೀಲ್ ಶರ್ಮಾ ಇಟ್ಕೊಂಡಿದ್ದ. 1995ರ ಜುಲೈ 2ರಂದು ಕುಡಿತ ಹೆಚ್ಚಾಗಿ ಮನೆಗೆ ಬಂದಿದ್ದ. ಸುಶೀಲ್ ಶರ್ಮಾಗೆ ನೈನಾ ಮನೆಯಲ್ಲಿ ನಗ್ತಾ ಯಾರ ಜೊತೆನೋ ಮಾತನಾಡ್ತಾ ಇರೋದನ್ನ ಕೇಳಿಸಿಕೊಂಡಿದ್ದ. ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾಳೆ ಅಂತ ಬಾಗಿಲು ತೆಗೆದು ಒಳಗೆ ಕಾಲಿಟ್ಟಿದ್ದ. ಸುಶೀಲ್ ಶರ್ಮಾ ಮನೆ ಒಳಗೆ ಬರ್ತಿದ್ದಂತೆ ನೈನಾ ಫೋನ್ನ ಕಟ್ ಮಾಡಿದ್ಲು. ಏನು ಗೊತ್ತಿಲ್ಲದವಳಂತೆ ಕೈಯಲ್ಲಿ ಮದ್ಯದ ಗ್ಲಾಸ್ನ ಹಿಡ್ಕೊಂಡು ಕೂತಿದ್ಲು. ಒಳಗೆ ಬಂದ ಸುಶೀಲ್ ಶರ್ಮಾ ಯಾರ
ಜೊತೆ ಮಾತನಾಡ್ತಾ ಇದ್ದೆ ಅಂತ ಪ್ರಶ್ನಿಸಿದ್ದ. ಇದಕ್ಕೆ ನೈನಾ ನಮ್ಮ ಸಂಬಂಧಿಕರೊಂದಿಗೆ ಮಾತನಾಡ್ತಿದ್ದೆ ಅಂತ ಉಡಾಫೆಯಾಗಿ ಉತ್ತರಿಸಿದ್ಲು. ಆದ್ರೆ ಸುಶೀಲ್ ಅದನ್ನ ನಂಬೋಕೆ ರೆಡಿ ಇರಲಿಲ್ಲ. ತಕ್ಷಣ ಲ್ಯಾಂಡ್ಲೈನ್ ಫೋನ್ ನಲ್ಲಿ ರೀಡೈಲ್ ಮಾಡಿದಾಗ ಕರೀಂ ಫೋನ್ ಎತ್ತಿ ಹಲೋ ನೈನಾ ಮತ್ತೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳಿದ್ದ. ಇದನ್ನ ಕೇಳಿದ ತಕ್ಷಣ ಸುಶೀಲ್ಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂದಿತ್ತು. ನೈನಾ ಜೊತೆ ಜಗಳ ತೆಗೆದು ಅವಳನ್ನ ಜಾಡಿಸಿದ್ದ. ನೈನಾ ಕೂಡ ಕುಡಿದ ಮತ್ತಿನಲ್ಲಿ ಇದ್ದಿದ್ರಿಂದ ಎದುರುತ್ತರ ಕೊಡೋಕೆ ಶುರು ಮಾಡಿದ್ಲು. ಇದರಿಂದ ಇವರಿಬ್ಬರ ನಡುವಿನ ವಾಗ್ವಾದ ಹೆಚ್ಚಾಗಿ ನೀನು ಕರೀಂ ಜೊತೆ ರಂಗಿನ ಆಟ ಆಡ್ತಿದ್ದು ನನಗೆ ಎಲ್ಲ ಗೊತ್ತು ಅಂತ ಸುಶೀಲ್ ಶರ್ಮಾ ಕೇಳಿದ್ದ. ಅಲ್ಲಿಗಾಗ್ಲೇ ಕುಡಿದ ಅಮಲಿನಲ್ಲಿದ್ದ ನೈನಾ ಹೌದು ಅದು ನನ್ನಿಷ್ಟ, ಏನು ಮಾಡ್ಕೋತೀಯೋ ಮಾಡ್ಕೋ ಅಂತ ಸುಶೀಲ್ ಶರ್ಮಾನ ರೊಚ್ಚಿಗೆಬ್ಬಿಸಿದ್ಲು. ಇದರಿಂದ ಮತ್ತಷ್ಟು ಕೋಪಗೊಂಡ ಅವನು ತನ್ನ ಹತ್ರ ಇದ್ದ ಗನ್ನಿಂದ ನೈನಾಳ ತಲೆಗೆ ಶೂಟ್ ಮಾಡಿದ್ದ. ನಂತರ ಕುತ್ತಿಗೆ ಭಾಗಕ್ಕೂ ಶೂಟ್ ಮಾಡಿದ್ದ. ಇದರಿಂದ ನೈನಾ ಸ್ಥಳದಲ್ಲೇ ನಾಯಿಯ ಹಾಗೆ ಸತ್ತು ಬಿದ್ದಿದ್ಲು. ರಾತ್ರಿ 9 ಗಂಟೆಯಾಗಿತ್ತು. ನೈನಾ ಸತ್ತ ಅರ್ಧ ಗಂಟೆಯ ನಂತರ ಸುಶೀಲ್ಗೆ ತಾನು ಮಾಡಿದ ದೊಡ್ಡ ತಪ್ಪಿನ ಅರಿವಾಗಿತ್ತು. ತನ್ನ MLA ಪದವಿಯಿಂದ ಹಿಡಿದು ರಾಜಕೀಯ ಭವಿಷ್ಯ ಪೂರ್ತಿ ಕಣ್ಣ ಮುಂದೆ ಬಂದಿತ್ತು. ಆಗ ತನ್ನ ಬಟ್ಟೆಗಳನ್ನು ಬದಲಾಯಿಸಿ ನೈನಾಳ ದೇಹವನ್ನ ಒಂದು ಬೆಡ್ಶೀಟ್ ನಲ್ಲಿ ಸುತ್ತಿ ಇಡೀ ಮನೆಯನ್ನ ಕ್ಲೀನ್ ಮಾಡಿದ್ದ. ಗೋಡೆಗಳ ಮೇಲೆ ಹಾರಿದ್ದ ರಕ್ತದ ಕಲೆಗಳನ್ನು ತೊಳೆದು ನೈನಾ ಮೃತದೇಹವನ್ನ 2ನೇ ಮಹಡಿಯಿಂದ ಮೆಟ್ಟಿಲುಗಳ ಮೂಲಕ ಮಾರುತಿ ಕಾರಲ್ಲಿ ಕುಕ್ಕಿದ್ದ. ಶವವನ್ನ ಕಾರಲ್ಲಿ ಹಾಕುವಾಗ ಮತ್ತೆ ಅವನ ಬಟ್ಟೆ ಮೇಲೆ ರಕ್ತದ ಕಲೆಗಳು ಅಂಟಿಕೊಂಡಿದ್ವು. ಆಗ ಮತ್ತೆ ಮೇಲೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಕೆಳಗೆ ಬಂದು ಮೃತದೇಹವನ್ನ ಯಮುನಾ ನದಿಗೆ ಹಾಕಬೇಕು ಅಂತ ಕಾರು ಚಲಾಯಿಸಿದ್ದ. ಆದ್ರೆ ಅಲ್ಲಿ ತುಂಬಾ ಜನ ಕಾರನ್ನ ನಿಲ್ಲಿಸಿಕೊಂಡಿದ್ರಿಂದ ಅಲ್ಲಿ ಮೃತದೇಹವನ್ನ ಎಸೆಯೋಕೆ ಸಾಧ್ಯವಾಗಿರಲಿಲ್ಲ. ನಂತರ ತುಂಬಾ ಪರಿಚಯವಿದ್ದ ಕೇಶವ್ ಕುಮಾರ್ ಎಂಬಾತ ನೆನಪಾಗಿದ್ದ. ಅವನು ದೆಹಲಿಯಲ್ಲಿ ಒಂದು ಓಪನ್ ರೆಸ್ಟೋರೆಂಟ್ ವ್ಯವಸ್ಥಾಪಕನಾಗಿದ್ದ. ಅಲ್ಲಿ ರೋಟಿ ಹಾಗೂ ಹಲೀಂನ ತಯಾರಿಸೋಕೆ ಅಂತಾನೆ ದೊಡ್ಡ ದೊಡ್ಡ ಒಲೆಗಳನ್ನ ಕಟ್ಟಿಸಿದ್ರು. ಇದರಿಂದ ಅದರಲ್ಲಿ ನೈನಾ ಮೃತದೇಹವನ್ನ ಹಾಕಿ ಸುಟ್ಟು ಹಾಕಬೇಕು ಅಂತ ಇವನು ನಿರ್ಧರಿಸಿದ್ದ. ಕೇಶವ್ ಕುಮಾರ್ಗೆ ನಡೆದ ವಿಷಯವನ್ನೆಲ್ಲ ಹೇಳಿ ತನಗೆ ಸಹಾಯ ಮಾಡುವಂತೆ ಬೇಡಿದ್ದ. ಅದಕ್ಕೆ ಕೇಶವ್ ಕುಮಾರ್ ರೆಸ್ಟೋರೆಂಟ್ ನಲ್ಲಿ ಕಸ್ಟಮರ್ಸ್ ಎಲ್ಲ ಹೊರಟು ಹೋದ ಮೇಲೆ ಒಲೆಯಲ್ಲಿ ಹಾಕಿ ಸುಟ್ಟು ಬಿಡೋಣ ಅಂತ ಐಡಿಯಾ ಕೊಟ್ಟಿದ್ದ. ಅಂದು ಕಸ್ಟಮರ್ ಗಳೆಲ್ಲ ಹೋಟೆಲ್ ನಿಂದ ಹೋಗ್ತಿದ್ದಂತೆ ನೈನಾ ಮೃತದೇಹವನ್ನ ಒಲೆಯ ಒಳಗೆ ಹಾಕಿ ಸೌದೆಯನ್ನ ಇಟ್ಟು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದ. ಇದರಿಂದ ಬೆಂಕಿ ಹೆಚ್ಚಾಗಿ ಮೇಲೆ ಇದ್ದ ಚಿಮಣಿಯವರೆಗೂ ಬೆಂಕಿ ಕಾಣಿಸಿಕೊಂಡಿತ್ತು. ಸುಶೀಲ್ ಶರ್ಮಾ ನೈನಾ ಮೃತದೇಹವನ್ನ ಸುಡೋ ಟೈಮ್ಗೆ ಗಸ್ತು ತಿರುಗುತ್ತಿದ್ದ ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಬೆಂಕಿ ನೋಡಿ ಭಯಭೀತನಾಗಿದ್ದ. ಏನೋ ಅಗ್ನಿ ಅವಘಡ ಸಂಭವಿಸಿರಬೇಕು ಅಂತ ತಕ್ಷಣವೇ ಗೋಡೆ ಮೇಲೆ ಹತ್ತಿ ನೋಡಿದ್ದ. ಆಗ ಇಬ್ಬರು ಪುರುಷರು ಏನನ್ನು ಸುಡುತ್ತಿರೋದನ್ನ ಕಂಡು ಅನುಮಾನಿಸಿ ಪೊಲೀಸರು ಮೇನ್ ಗೇಟ್ ನ ಕಡೆಯಿಂದ ಒಳಗೆ ಬಂದಿದ್ರು. ಒಳಗೆ ಬಂದ ಅವರು ಏನ್ ಮಾಡ್ತಾ ಇದ್ದೀರಾ ಅಂತ ಜೋರು ದನಿಯಲ್ಲೇ ಕೇಳಿದ್ರು. ಆಗ ಹಳೆಯ ಕಾಂಗ್ರೆಸ್ ಬ್ಯಾನರ್ ಗಳನ್ನ ಸುಡುತ್ತಿದ್ದು ಇವರು MLA ನಿಮಗೆ ಕಾಣಿಸ್ತಿಲ್ವಾ ಅಂತ ಕೇಶವ ಪೊಲೀಸರ ಮೇಲೆ ರೇಗಾಡಿದ್ದ. ಶಾಸಕರು ಅನ್ನೋ ಕಾರಣಕ್ಕೆ ಕಾನ್ಸ್ಟೇಬಲ್ ಭಯಭೀತನಾಗಿದ್ದ. ಸುಶೀಲ್ ಶರ್ಮಾ ಪೊಲೀಸರನ್ನ ನೋಡಿ ನಿಧಾನವಾಗಿ ಅಲ್ಲಿಂದ ಜಾರಿಕೊಂಡಿದ್ದ. ಅವನು ಹೋದ ನಂತರ ಬೆಂಕಿಯಿಟ್ಟ ಒಲೆಯಿಂದ ಕಮಟು ವಾಸನೆ ಬರ್ತಿದ್ರಿಂದ ನೀವು ಏನು ಸುಡ್ತಾ ಇದ್ದೀರಾ ಅಂತ ಮತ್ತೆ ಬೀಟ್ ಪೊಲೀಸರು ಪ್ರಶ್ನಿಸಿದ್ರು. ಅಲ್ಲದೆ ಇಷ್ಟು ದೊಡ್ಡ ಬೆಂಕಿಯನ್ನ ಹೊತ್ತಿಸಿದ್ದೀರಾ, ಅದು ಬೇರೆ ಕಡೆ ಹರಡಿದ್ರೆ ಏನು ಗತಿ ಅಂತಾನು ಎಚ್ಚರಿಸಿದ್ರು. ಬಳಿಕ ತಕ್ಷಣವೇ ಹೋಮ್ ಗಾರ್ಡ್ ಬೆಂಕಿಯನ್ನ ನಂದಿಸಿದ್ದ. ಆಗ ನೈನಾ ಮೃತದೇಹ ಅರ್ಧದಲ್ಲೇ ಸುಟ್ಟು ಕರಕಲಾಗಿತ್ತು. ಒಳಗೆ ಶವ ಪತ್ತೆಯಾದಾಗ ಕೇಶವನ ವಶಕ್ಕೆ ಪಡೆದ ಕಾನ್ಸ್ಟೇಬಲ್ ಅದೇ ಹೋಟೆಲ್ ನಿಂದ ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ರು. ಸ್ಥಳಕ್ಕೆ FSL ಟೀಮ್ ಜೊತೆ ಬಂದ ಪೊಲೀಸರು ಮೃತದೇಹವನ್ನ ಪರಿಶೀಲನೆ ನಡೆಸೋಕೆ ಶುರು ಮಾಡಿದ್ರು. ಪೊಲೀಸರು ಕೇಶವನನ್ನ ವಿಚಾರಿಸಿದಾಗ ಇಡೀ ಪ್ರಕರಣದ ಬಗ್ಗೆ ಬಾಯಿ ಬಿಟ್ಟಿದ್ದ. ಸುಶೀಲ್ ಶರ್ಮಾ ತನ್ನ ಪ್ರೇಯಸಿ ನೈನಾನ ಸಾಯಿಸಿ ಮೃತದೇಹವನ್ನ ತಂದು ಈ ಒಲೆಯಲ್ಲಿ ಹಾಕಿದ್ದ. ಅವನೇ ಬೆಂಕಿ ಇಟ್ಟಿದ್ದ. ಅಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ. ಮತ್ತೊಂದು ಕಡೆ ಸುಶೀಲ್ ಶರ್ಮಾ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ. ಈ ಹತ್ಯೆ ದೆಹಲಿಯ ರಾಜಕೀಯವನ್ನೇ ಶೇಕ್ ಮಾಡಿತ್ತು. ಅಲ್ಲದೆ ದೇಶದ ರಾಜಕೀಯವನ್ನು ಅಲ್ಲಾಡಿಸಿತ್ತು. ಎಲ್ಲೆಡೆ ಕಾಂಗ್ರೆಸ್ ಯುವ ನಾಯಕ ಮಾಡಿದ ಹತ್ಯೆ ಬಗ್ಗೆ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ಸುಶೀಲ್ ಶರ್ಮಾನ ಕಾಂಗ್ರೆಸ್ ಅಮಾನತುಗೊಳಿಸಿತ್ತು. 1995 ಜುಲೈ 10 ಸುಶೀಲ್ ಶರ್ಮಾ ಪೊಲೀಸರ ಮುಂದೆ ಶರಣಾಗಿದ್ದ. ಗನ್ನಿಂದ ಶೂಟ್ ಮಾಡಿದ್ದಕ್ಕಾಗಿ ನೈನಾ ಸತ್ತು ಹೋಗಿದ್ದಾಳೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಗಿತ್ತು. ಪೊಲೀಸರು ನೈನಾ ಕುತ್ತಿಗೆಯಲ್ಲಿ ನಾಟಿದ್ದ ಗುಂಡುಗಳನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಸುಶೀಲ್ ಶರ್ಮಾ ಹತ್ರ ಇದ್ದ ಗನ್ ಜೊತೆಗೆ 4 ಬುಲೆಟ್ಗಳನ್ನು ವಶಪಡಿಸಿಕೊಂಡಿದ್ರು. ಪೊಲೀಸರ ಪರ ವಾದ ಮಂಡಿಸಿದ ವಕೀಲರು ಸುಶೀಲ್ ಶರ್ಮಾ ವಿರುದ್ಧ ನ್ಯಾಯಾಲಯದಲ್ಲಿ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ರು. ವಿಚಾರಣಾ ನ್ಯಾಯಾಲಯವು ಸುಶೀಲ್ ಶರ್ಮಾಗೆ ಮರಣದಂಡನೆಯನ್ನ ವಿಧಿಸಿತ್ತು. ಸಾಕ್ಷಿಗಳನ್ನ ನಾಶಪಡಿಸಿದ ಆರೋಪದ ಮೇಲೆ ನ್ಯಾಯಾಲಯ ಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಮರಣದಂಡನೆಯನ್ನ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಸುಶೀಲ್ ಶರ್ಮಾಗೆ ಮತ್ತೊಂದು ಆಘಾತ ಎದುರಾಗಿತ್ತು. ಕೆಳ ನ್ಯಾಯಾಲಯದ ಮರಣದಂಡನೆ ಶಿಕ್ಷೆ ತೀರ್ಪನ್ನೇ ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. 2013ರಲ್ಲಿ
ಸುಶೀಲ್ ಶರ್ಮಾ ಗಲ್ಲಿಗೇರೋದನ್ನ ಪ್ರಶ್ನಿಸಿದ್ದ. ಆಗ ಸುಪ್ರೀಂ ಕೋರ್ಟ್ ಸುಶೀಲ್ ಶರ್ಮಾಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮರಣದಂಡನೆಯನ್ನ ರದ್ದು ಮಾಡಿತ್ತು. ಹೀಗೆ ಸುಮಾರು 20 ವರ್ಷಗಳ ನಂತರ ಸುಶೀಲ್ ಶರ್ಮಾ ಜೈಲಿನಿಂದ ಬಿಡುಗಡೆಯಾಗಿದ್ದ. ಮದ್ಯದ ಅಮಲಿನಲ್ಲಿ ಆ ದಿನ ತಾನು ಮಾಡಿದ ಅದೊಂದು ತಪ್ಪಿನಿಂದ ಇವನ ಭವಿಷ್ಯವೇ ಹಾಳಾಗಿತ್ತು. ಅಂದು ನಾನು ತಪ್ಪು ಮಾಡಬೇಟೆ ಅಂತ ಸುಶೀಲ್ ಶರ್ಮಾ ರಿಲೀಸ್ ಆದ ದಿನ ಮಾಧ್ಯಮಗಳ ಮುಂದೆ ಒಪ್ಕೊಂಡಿದ್ದ. ನೈನಾ ಮೇಲೆ ನಾನು ಇಟ್ಕೊಂಡಿದ್ದ ಅತಿಯಾದ ಪ್ರೀತಿಯೇ ಇದಕ್ಕೆಲ್ಲ ಕಾರಣ. ಯೌವನದ ರಕ್ತ ನನ್ನ ತಪ್ಪು ಮಾಡುವಂತೆ ಮಾಡ್ತು ಅಂತ ಈತ ಮೀಡಿಯಾಗಳ ಮುಂದೆ ಹೇಳಿದ್ದ. ಇನ್ನು ಸುಶೀಲ್ ಶರ್ಮಾ ತನ್ನ ಜೀವನ ಇರೋ ತನಕ ವಯಸ್ಸಾಗಿರೋ ತನ್ನ ಹೆತ್ತವರನ್ನು ನೋಡಿಕೊಂಡು ಜೀವನ ನಡೆಸೋದಾಗಿ ಹೇಳಿ ಇವತ್ತು ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಿದ್ದಾನೆ. ನನ್ನಿಂದಾಗಿ ಅವರು ನರಕಯಾತನೆ ಅನುಭವಿಸಿದ್ದಾರೆ ಅಂತ ತಿಳಿದು ಅವರಲ್ಲಿ ಕ್ಷಮೆಯಾಚಿಸಿ ಅವರನ್ನ ಇವತ್ತಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.